ಶೃಂಗೇರಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಸಜ್ಜಿತವಾಗಿಡಬೇಕಾದ ಪಟ್ಟಣ ಪಂಚಾಯಿತಿಯಿಂದ ಪಟ್ಟಣದ ಹಲವೆಡೆ ಇರೋ ಸಾರ್ವಜನಿಕ ಶೌಚಾಲಯಗಳು ದುಸ್ಥಿತಿಗೆ ತಲುಪಿವೆ. ಸ್ವಚ್ಛತೆ ಇಲ್ಲದೆ, ಸಮರ್ಪಕ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರ್ತಿರುವ ಈ ಶೌಚಾಲಯಗಳು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದೆ. ಈ ಕುರಿತು ನ್ಯೂಸ್ ಮಲ್ನಾಡ್ ರಿಯಾಲಿಟಿ ಚೆಕ್ ಮೂಲಕ ಬಯಲಿಗೆಳೆಯುತ್ತಿದೆ. ಹೌದು, ಕುರುಬಗೆರೆ ರಸ್ತೆ, ಸಂತೆ ಮಾರುಕಟ್ಟೆ, ಮಲ್ಲಪ್ಪನ ಬೀದಿಯ ಮುಂಭಾಗದ ಗಾಂಧಿ ಮೈದಾನ ರಸ್ತೆಯನ್ನ ಸಂಪರ್ಕ ಮಾಡುವಂತಹ ರಸ್ತೆಯಲ್ಲಿರುವ ಶೌಚಾಲಯ ಹಾಗೂ ನೂತನವಾಗಿ ನಿರ್ಮಿಸಿದ ಕಟ್ಟೆಬಾಗಿಲು ಮುಂಭಾಗದ ಗಾಂಧಿ ಮೈದಾನ ರಸ್ತೆಯನ್ನ ಸಂಪರ್ಕಿಸುವ ಭಾಗದಲ್ಲಿರುವ ಶೌಚಾಲಯಗಳು ನಿರ್ವಹಣೆಯ ಕೊರತೆಯಿಂದ ಬಳಕೆಗೆ ಅಸಮರ್ಪಕವಾಗಿದೆ. ನೂತನವಾಗಿ ನಿರ್ಮಿಸಿದ ಕಟ್ಟೆಬಾಗಿಲು ರಸ್ತೆ ಸಮೀಪದ ಶೌಚಾಲಯವು ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದು, ಮಹಿಳೆಯರಿಗೆ ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಪ್ರಶ್ನಾರ್ಥಕವಾಗಿದೆ. ಅದಲ್ಲದೆ ಈ ಶೌಚಾಲಯದಲ್ಲಿ ನೀರಿನ ಸೌಲಭ್ಯವೂ ಇಲ್ಲ. ಸ್ವಚ್ಛತೆಗೆ ಅಗತ್ಯವಾದ ಮೂಲಭೂತ ವ್ಯವಸ್ಥೆಗಳಿಲ್ಲದೆ ದುರ್ಗಂಧದಿಂದ ಬಳಲುತ್ತಿದೆ. ಈ ಕುರಿತು ಯಾರಾದರೂ ದೂರು ನೀಡಿದಾಗ ಬಕೆಟ್ನಲ್ಲಿ ನೀರು ತಂದು ಹಾಕಿ ಸ್ವಚ್ಛತೆ ಮಾಡಿದಂತೆ ನಾಟಕವಾಡುವಂತಹ ಪಟ್ಟಣ ಪಂಚಾಯಿತಿ ಶಾಶ್ವತ ಪರಿಹಾರಕ್ಕೆ ಮಾತ್ರ ಮುಂದಾಗಿಲ್ಲ. ಶೃಂಗೇರಿಯಲ್ಲಿ ಇದೊಂದು ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಒಂದು ಪಟ್ಟಣ ಪಂಚಾಯಿತಿಯ ಒಬ್ಬ ಸದಸ್ಯನಾಗಿ ಹಲವಾರು ಬಾರಿ ನಾನು ಅಂತೂ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ನಾನು ಮೆಂಬರ್ ಆಗಿ ನನ್ನ ಕೆಲಸನ ಏನು ಮಾಡಬೇಕು ಅದು ನಿಷ್ಪಾತವಾಗಿ ಕೆಲಸ ಮಾಡಿದ್ದೀನಿ. ಮತ್ತೇನಂತ ಹೇಳಿದ್ರೆ, ಈ ಒಂದು ಟಾಯ್ಲೆಟ್, ಈ ಬಾತ್ರೂಮ್ ಅಂತೂ ಇದು ಬೇಕೇ ಬೇಕು. ಇದನ್ನು ಡೆಮಾಲಿಷ್ ಮಾಡುವ ವಿಚಾರಗಳು ಸುಮಾರು ಸಾರಿ ಬಂತು ನಮ್ಮ ಎದುರುಗಡೆ. ಆದರೆ ಈ ಬಾತ್ರೂಮ್ ಯಾಕೆ ಬೇಕಂತ ಹೇಳಿದ್ರೆ, ಈಗ ಸುತ್ತಮುತ್ತ ನಿಮ್ಗೆ ಎಲ್ಲಿ ಬೇಕಾದ್ರೂ ನೋಡ್ಬೋದು. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡವರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ಅಲ್ಲಿ ಹೋಟೆಲಿಗೆ ಬರ್ತಾರೆ, ಅಲ್ಲಿ ಲಾಡ್ಜಿಂಗಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಬಾತ್ರೂಮಿಗೋ ಮತ್ತೊಂದು ಏನು ಫ್ರೆಶ್ನೆಸ್ಸಿಗೆ ಹೋಗಿಬಿಡ್ತಾರೆ. ಆದರೆ ಸಾಮಾನ್ಯ ವರ್ಗ ಜನ ಇವತ್ತು ಹಳ್ಳಿಯಿಂದ ಶೃಂಗೇರಿ ಸಂತೆ ನಡೆದ್ರೆ ಹಳ್ಳಿಯಿಂದ ಭಾಳಷ್ಟು ಜನ ಬರ್ತಾರೆ. ಈ ಹಳ್ಳಿಯಿಂದ ಜನ ಬಂದರೆ ಮಾತ್ರ ಇಲ್ಲಿ ವ್ಯಾಪಾರ, ಉದ್ಯೋಗ, ವಹಿವಾಟುಗಳೆಲ್ಲ ನಡೀತಿರೋದು. ಶೃಂಗೇರಿ ಟೌನ್ ಅಂದರೆ ಹಳ್ಳಿಯಿಂದ ಬಂದರೆ ಮಾತ್ರ ಇದು ಟೌನ್ ಆಗೋಕ್ಕೆ ಸಾಧ್ಯ, ಇಲ್ಲಂದರೆ ಟೌನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಈ ಹಳ್ಳಿ ಜನ ಇಲ್ಲಿ ಬಂದು ಎಲ್ಲ ಕಡೆ ವೆಹಿಕಲ್ಗಳು ನಿಲ್ಲಿಸಿ ಒಂದು ಬಾತ್ರೂಮಿಗೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ. ಹಾಗಾಗಿ ಈ ಬಾತ್ರೂಮ್ನ ನಾವು ಹೈಟೆಕ್ ಮಾಡಿ ಅಂತೇಳಿ ಈಗಾಗಲೇ ನಗರ ವತನದಲ್ಲಿ ದುಡ್ಡಿಡಿಸಿದ್ದೀವಿ ಇದಕ್ಕೆ. ಆದರೆ ಯಾಕಂತ ಗೊತ್ತಿಲ್ಲ. ಪಟ್ಟಣ ಪಂಚಾಯತ್ ಈಗ ಮುಖ್ಯಾಧಿಕಾರಿಗಳಿದ್ದಾರೆ. ಹಿಂದೆ ಏನು 2 ಬಾರಿ BJP ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಕೂಡ ಇದ್ದರು. ಅವರಿಗೆ ಸ್ವಚ್ಛತೆ ಬಗ್ಗೆ ನಾವು ಎಷ್ಟು ಕೂಡ ಹೇಳಿದ್ರು ಕೂಡ ಅವರು ಅದ್ರ ಬಗ್ಗೆ ಯಾವುದು ತುಂಬ ನಿರ್ಲಕ್ಷ್ಯ ತೋರಿಸ್ಯಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ರಫೀಕ್ ಅಹಮದ್ ಏನೋ ಒಂದು ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕೆಲಸ ಮಾಡಬಾರ್ದು ಅನ್ನೋದೇ ಅವ್ರದ್ದು ಉದ್ದೇಶ ಆಗಿತ್ತು. ಕಾರಣ ನನ್ನ ಹತ್ರ ಸುಮಾರು ಅವರು ಹೇಳಿದ್ದಕ್ಕೆ ಒಂದಿಷ್ಟು ದಾಖಲೆಗಳು ನನ್ನ ಹತ್ರ ಇದೆ. ಯಾಕಂದರೆ ಈಗ ಇದೊಂದು ಅದು ಬಿಟ್ಟರೆ ನೀವು ಇವಾಗ ಸಂತೆ ಮಾರ್ಕೆಟ್ ಹತ್ರ ನೋಡ್ತಿರ್ಬೋದು. ಸಂತೆ ಮಾರ್ಕೆಟ್ ಒಂದು ಬಾತ್ರೂಮ್ ಇದೆ, ಅದನ್ನು ಬೀಗ ಹಾಕಿಟ್ಟಿದ್ರು. ಬೀಗ ಹಾಕಿಟ್ಟಿದ ತಕ್ಷಣ ಆ ಬೀಗನ ತೆಗೆಸಿದೆ. ಯಾಕೆ ನೀವು ಬೀಗ ಹಾಕ್ತೀರಿ ಅಂತ ಕೇಳಿದ್ರೆ, ಅಲ್ಲಿ ಒಂದಿಷ್ಟು ಅಂಗಡಿಗಳು ಮತ್ತೊಂದೆಲ್ಲ ಇದ್ದಾವೆ. ಅವ್ರು ಏನು ಹೇಳ್ತಾರೆ, ನಮಗೆ ಸ್ಮೆಲ್ ಬರುತ್ತೆ ಅಂತ. ಈಗ ಸಾರ್ವಜನಿಕ ಶೌಚಾಲಯ ಅಂತ ಹೇಳಿದ ತಕ್ಷಣ ಸಾರ್ವಜನಿಕ ಶೌಚಾಲಯ, ಈಗ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ ಬಂದು ಒಂದೊತ್ತು ಕ್ಲೀನ್ ಮಾಡಿ ಹೋಗ್ತಾರೆ. ಅವರು ನಿಯತ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಜನಗಳು ಏನು ಮಾಡ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಪಬ್ಲಿಕ್ ಟಾಯ್ಲೆಟ್ ಅಂದರೆ ಸ್ಮೆಲ್ ಬರೋದು ಸಾಧಾರಣ, ಮಾಮೂಲಿ, ಅದು ಬರೋದೆ. ಯಾಕಂದರೆ ಮನೆ ಟಾಯ್ಲೆಟ್ ಅಲ್ಲ. ಈಗ ಹೋಗ್ತಾರೆ, ಹೋಗಿ ಕೆಲವರು ನೀರು ಹಾಕಿ, ಕೆಲವರಿಗೆ ಸ್ವಚ್ಛತೆ ಇಡಬೇಕನ್ನೋರು ನೀರು ಹಾಕಿ ಕ್ಲೀನಾಗಿ ಬರ್ತಾರೆ. ಆದರೆ ಇನ್ನೊಂದಿಷ್ಟು ಜನ ಅಲ್ಲೇ ಎಣ್ಣೆನೂ ಕುಡಿದು ಒಂದಿಷ್ಟು ಜನ ಬಾಟ್ಲಿಗಳು ಹಾಕ್ಯಾರೆ ಮತ್ತೊಂದು ಬಗ್ಗೆ. ಅದಕ್ಕೆ ಕಾರಣನೂ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನಾವು. ಶೃಂಗೇರಿ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ವರ್ಷಕ್ಕೆ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. ಇಂತಹ ಧಾರ್ಮಿಕ ಮತ್ತು ಪ್ರವಾಸಿ ಮಹತ್ವ ಹೊಂದಿರುವ ಪಟ್ಟಣದಲ್ಲಿ ಜನರಿಗೆ ಮೂಲಭೂತ ಸೌಲಭ್ಯವಾಗಿರುವಂತಹ ಸಾರ್ವಜನಿಕ ಶೌಚಾಲಯಗಳ ಸ್ವಚ್ಛತೆ ಕಾಪಾಡದೇ ಇರೋದು ಅತ್ಯಂತ ಬೇಸರದ ಸಂಗತಿಯಾಗಿದೆ. ಪ್ರವಾಸಿಗರು ಮತ್ತು ಸ್ಥಳೀಯರು ದಿನನಿತ್ಯ ಬಳಸುವ ಈ ಸೌಲಭ್ಯಗಳು ಸಮರ್ಪಕ ನಿರ್ವಹಣೆ ಇಲ್ಲದೆ ಇರೋದು ಪಟ್ಟಣದ ಗೌರವಕ್ಕೂ ಧಕ್ಕೆಯಾಗಿದೆ. ಸಾರ್ವಜನಿಕರು ತೆರಿಗೆ ಪಾವತಿಸುತ್ತಿದ್ದರೂ ಕೂಡ ಮೂಲಭೂತ ಸೌಲಭ್ಯಗಳ ಕೊರತೆ ಎದುರಿಸುತ್ತಿರುವುದು ಬೇಸರದ ಸಂಗತಿ. ತಕ್ಷಣವೇ ಶೌಚಾಲಯಗಳ ಸಮರ್ಪಕ ನಿರ್ವಹಣೆ, ನಿಯಮಿತ ಸ್ವಚ್ಛತೆ, ನೀರಿನ ವ್ಯವಸ್ಥೆ,
ಎಲ್ಲವೂ ಕೂಡ ಪಟ್ಟಣ ಪಂಚಾಯಿತಿ ಮಾಡಬೇಕಿದೆ. ಈ ಒಂದು ಬಾತ್ರೂಮ್ಗಳಿದೆ, ಈ ಬಾತ್ರೂಮಿಗೆ ಒಂದು ಟೆಂಡರ್ ಕರಿಬೋದು. ಟೆಂಡರ್ ಕರೆದ್ರೆ ಇಲ್ಲಿ ಬಾತ್ರೂಮಿಗೆ ಹೋಗೋರಿಗೆ ₹1 2 ಶುಲ್ಕ ಇದು ಮಾಡಿ ಅದೊಂದು ಕೆಲಸನ ಮಾಡ್ಬೋದು. ಇದು ಯಾಕಂದರೆ ಪಟ್ಟಣ ಪಂಚಾಯತಿ ಮಾಡುವಂಥ ಸಾಮರ್ಥ್ಯ ಬೇಕು. ಪಟ್ಟಣ ಪಂಚಾಯತಿಗೆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ನಾನೇ 10 ಸರಿ ಈ ಒಂದು ಟಾಯ್ಲೆಟ್ ಬಾತ್ರೂಮ್ ಬಗ್ಗೆ ಇರ್ಬೋದು, ಮಾರ್ಕೆಟಿಂದ ಇರ್ಬೋದು. ಈಗ ವೆಲ್ಕಮ್ ಗೇಟಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಇದೆ. ಶೃಂಗೇರಿಗೆ ಬರ್ತಾ ಇದ್ದಂಗೆ ಯಾರಾದರೂ ನೋಡಿದ್ರೆ ಇದು ಒಂದು ಸ್ವಾಗತ ದ್ವಾರ ಆಗಿ ಕಾಣಬೇಕು. ಇದು ಏನಾಗ್ತದೆ, ಶೃಂಗೇರಿ ವೆಲ್ಕಮ್ ಗೇಟಿಂದ ಬರ್ತಾ ಇದ್ದೀವಿ ಅಂದ ತಕ್ಷಣ ಅಲ್ಲಿ ಕಾಣೋದು ಫಸ್ಟು ಬಾತ್ರೂಮು. ಆ ಬಾತ್ರೂಮ್ನ ನಾವೀಗಾಗಲೇ ಆಲ್ರೆಡಿ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರಿಗೆ ಗಮನಕ್ಕೆ ತಂದೀವಿ, ಹಾಗೆ ಇಲ್ಲಿಯ ಶಾಸಕರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ಏನಂತ ಹೇಳಿದ್ರೆ ಇದು ಬಾತ್ರೂಮ್ ಈಗ ಶೃಂಗೇರಿ ಬರ್ತಾ ಇದ್ದಂಗೆ ವೆಲ್ಕಮ್ ಗೇಟ್ ಅಂತ ಕಾಣಬೇಕು. ಒಂದು ಒಳ್ಳೆಯ ಒಂದು ಚಂದದ ಒಂದು ಪಾರ್ಕು ಏನೋ ಒಂದು ಚೆನ್ನಾಗಿರೋದು ಕಾಣಬೇಕು. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಕಾಣ್ತಾ ಇದೆ, ಇದು ಕಾಣ್ಬೋದು. ಇದನ್ನು ಅಲ್ಲೇ ಸ್ವಲ್ಪ ಬ್ಯಾಕ್ ಸೈಡಿಗೆ ಮಾಡಿ ಸ್ವಲ್ಪ ನೀಟಾಗಿ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀವಿ ಸರ್. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.